ಸತ್ಯವೇದವನ್ನ ಯಾವ ರೀತಿ ಓದುವುದು? ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರಾಗಿತ್ತು. 5ನೇ ಪಾಠವನ್ನ ವೀಕ್ಷಿಸಿ ದೇವರ ಆಶೀರ್ವಾದವನ್ನ ಪಡೆಯಿರಿ. ಸಬ್ಬತ್ ಶಾಲೆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಹೋಪ್ ಮಾಧ್ಯಮದ ಈ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. 5ನೇ ಪಾಠದಲ್ಲಿದ್ದೇವೆ. ಪಾಠವನ್ನು ಶುರು ಮಾಡುವ ಮುನ್ನ ಒಂದು ಸಣ್ಣ ಪ್ರಾರ್ಥನೆ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ನಮ್ಮ ಪರಮ ತಂದೆಯೇ, ಈ ಸಬ್ಬತ್ ಶಾಲೆಗಾಗಿ ನಿನ್ನ ನಾಮಕ್ಕೆ ಅನಂತ ಸ್ತೋತ್ರ. ನಿನ್ನ ಅಮೂಲ್ಯವಾಗಿರ್ತಕ್ಕಂಥ ವಿಚಾರಗಳನ್ನು ಅರ್ಥೈಸಿಕೊಳ್ಳುವಾಗ ಪವಿತ್ರಾತ್ಮನ ಶಕ್ತಿಯಿಂದ ನಮ್ಮನ್ನು ತುಂಬಿಸಿ ಈ ಕಾರ್ಯಕ್ರಮದ ಮೂಲಕ ನೀನೊಬ್ಬನೇ ಮಹಿಮೆ ಹೊಂದಬೇಕೆಂದು ಯೇಸು ಕ್ರಿಸ್ತನ ದಿವ್ಯನಾಮದಲ್ಲಿ ಆಶೀರ್ವಾದವನ್ನು ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೆನ್. ಪಾಸ್ಟರ್ ಮುತ್ತು ಮ್ಯಾಥ್ಯೂ, ಪಾಸ್ಟರ್ ಅಶೋಕ್ ಕುಮಾರ್ ಮತ್ತು ಪಾಸ್ಟರ್ ಪ್ರಸನ್ನ ಕುಮಾರ್ ಅವರನ್ನು ಸ್ವಾಗತ ಮಾಡೋಣ. ಬನ್ನಿ. ನಮಸ್ಕಾರ. ತುಂಬ ಸಂತೋಷ ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು. ಸತ್ಯವೇದವನ್ನು ಯಾವ ರೀತಿ ಓದಬೇಕು ಎಂಬತಕ್ಕಂಥ ಒಂದು ಪಾಠಕ್ಕೆ ಬಂದಿದ್ದೀವಿ. ಹೌ ಟು ಸ್ಟಡಿ ದ ಬೈಬಲ್. ಇದರಲ್ಲಿ ಏನಿದೆ, ಬೈಬಲ್ ಓಪನ್ ಮಾಡೋದು ಸುಮ್ಮನೆ ಯಾವುದೋ ಒಂದು, ಕೆಲವರು ಒಂದು ಗೇಮ್ ಆಡ್ತಾರೆ. ಕೆಲವರು ಬೈಬಲ್ಗಳು ಹಿಂಗೆ ಓಪನ್ ಆಗಿದ ತಕ್ಷಣ ಪಾಸ್ಟರ್ ಅಶೋಕ್ ಅದು ಕರೆಕ್ಟಾಗಿ 23ಕ್ಕೆ ಹೋಗುತ್ತೆ. ಯಾಕೆಂದರೆ ಬೇರೆ ಯಾವುದೂ ಓದಲ್ಲ, ನಾವು ಬರೀ 23 ಓದ್ತೀವಿ. ಅವ್ರು ಹೇಳಿದಾಗೆ 91 ಓದ್ತೀವಿ. ಈ ಪ್ರಕಟಣೆ ಅನ್ನೋ ಒಂದು ಪುಸ್ತಕ ನಾವು ಓದೋದೇ ಅಲ್ಲ ನಮ್ಮ ಸ್ಟಡಿಗೆ. ಫಿಲೋಮನ್ ಇರ್ಬೋದು. ಮತ್ತು ಆದರೆ ಇವತ್ತು ನಾವು ಈ ಕಾರ್ಯಕ್ರಮದ ಮೂಲಕ ಸತ್ಯವೇದವನ್ನು ಯಾವ ರೀತಿ ಓದಬೇಕು ಅಂತ. ಸೊ ಯೆಶಾಯನ ಪ್ರವಾದನೆ ಗ್ರಂಥ 55ನೇ ಅಧ್ಯಾಯ 11ನೇ ವಚನವನ್ನು ಓದಿ ಅನಂತರ ನಾವು ಆಳಕ್ಕೆ ಹೋಗೋಣ. ದೇವರ ವಾಕ್ಯ ಈ ರೀತಿ ಹೇಳುತ್ತೆ, ಸುಮ್ಮನೆ ಹಿಂದಿರುಗುವುದಿಲ್ಲವೋ ಹಾಗೆಯೇ ನನ್ನ ಬಾಯಿಂದ ಹೊರಟ ಮಾತು ನನ್ನ ಇಷ್ಟಾರ್ಥವನ್ನು ನೆರವೇರಿಸಿ ನಾನು ಉದ್ದೇಶಿಸಿದ್ದನ್ನು ಕೈಗೂಡಿಸಿದ ಹೊರತು ನನ್ನ ಕಡೆಗೆ ವ್ಯರ್ಥವಾಗಿ ಹಿಂದಿರುಗುವುದಿಲ್ಲ. ಈಗ ಇಲ್ಲಿ ನಮ್ಮೆಲ್ಲರಿಗೂ ಸತ್ಯವೇದ ಇದೆ. ನಮ್ಮ ಶ್ರೀಮತಿಯವರು ಒಂದು ಹೇಳ್ತಾರೆ ಯಾವಾಗಲೂ, ನಾನು ಆವಾಗವಾಗ ಹೊಸ ಬೈಬಲ್ ತೊಗೊಳ್ತೀನಿ. ಬೈಬಲ್ ತೊಗೊಳೋದು ಮುಖ್ಯ ಅಲ್ಲ, ಬೈಬಲು ಓದಬೇಕು. ಸುಮ್ಮನೆ ತಗೊಳ್ಳೋದಲ್ಲ, ಈ ವರ್ಷನೂ ಆ ವರ್ಷನೂ ತಗೊಳ್ಳೋದು ಮುಖ್ಯ ಅಲ್ಲ. ಈಗ ನೀವು ಪಾಸ್ಟರ್ ಪ್ರಸನ್ನ, ನಿಮ್ಮ ಈ ಬೈಬಲ್ನ ಭಾಳ ವರ್ಷಗಳಿಂದ ನೋಡ್ತಾ ಇದ್ದೀನಿ. ಎಷ್ಟೇ ವರ್ಷದಿಂದ ಇಟ್ಕೊಂಡಿದ್ದೀರಾ ಈ ಬೈಬಲು? 30 ವರ್ಷ ಆಯಿತು. 30 ವರ್ಷದಿಂದ ಒಂದೇ ಬೈಬಲ್ ಯೂಸ್ ಮಾಡ್ತಾ ಇದ್ದೀರಾ. ಸೊ ನಿಮಗೆ ಅದು ಈಸಿಯಾಗಿದೆ ಅದು ಓಪನ್ ಮಾಡಲಿಕ್ಕೆ. ಹೇಳಿ, ಶನಿವಾರದ ಒಂದು ಪಕ್ಷಿ ನೋಟ. ಸತ್ಯವೇದವನ್ನು ಓದುವುದೇ ಒಂದು ಕಲೆ. ಇವತ್ತು ಸತ್ಯವೇದವನ್ನು ಸಾಧಾರಣವಾದಂಥ ಪುಸ್ತಕದಂತೆ ಓದಬಾರ್ದು. ನೀವು ಎಲ್ಲಿಂದಲೋ ಪ್ರಾರಂಭ ಮಾಡಿ, ಅದಂತ ತೊಂದರೆ ಇಲ್ಲ. ಎಲ್ಲೋ ಓದ್ತಾ ಇದ್ದೆ ನಾನು. ಒಂದು ವೇಳೆ ನೀವು ನಿಜವಾಗ್ಲೂ ಆಸಕ್ತಿ ಮೂಡಬೇಕು ಅಂದರೆ ಸಣ್ಣ ಪುಸ್ತಕ ತಗೊಳ್ಳಿ. ಸತ್ಯವೇದದಲ್ಲಿ ಅತಿ ಸಣ್ಣದ ಪುಸ್ತಕ ಅಥವಾ ಕೀರ್ತನೆಗಳು ತಗೊಳ್ಳಿ. ಎಲ್ಲಿಂದಾದ್ರೂ ಪ್ರಾರಂಭ ಮಾಡಿ ಆಸಕ್ತಿ ಹೆಚ್ಚಾಗ್ತದೆ. ಮಾರ್ಟಿನ್ ಲೂಥರ್ ಒಂದು ವಾಕ್ಯವನ್ನು ಹೇಳ್ತಾರೆ, ಅನೇಕ ಸಾರಿ ನಾನು ಸತ್ಯವೇದನ ಓದ್ತಾ ಇದ್ದೇನೆ. ಸುಮಾರು 2 ಸಾರಿ ಇಡೀ ಸತ್ಯವೇದನ ಪೂರ್ತಿ ಮಾಡಿದ್ದೇನೆ. ಒಂದು ವೇಳೆ ಈ ಸತ್ಯವೇದ ಒಂದು ದೊಡ್ಡ ಮರದ ರೀತಿ ಇದ್ದರೆ, ಆ ಮರದಲ್ಲಿ ಸಣ್ಣ ಸಣ್ಣ ಕೊಂಬೆಗಳು ಇದ್ದರೆ, ಆ ಕೊಂಬೆಗಳನ್ನೆಲ್ಲ ನಾನು ಜಾಡಿಸ್ತೇನೆ. ಯಾಕೆಂದರೆ ಅದರಿಂದ ಬರ್ತಕ್ಕಂಥ ಫಲ, ಹೂವು, ಹಣ್ಣು ಅದನ್ನು ನಾನು ಶೇಖರಣೆ ಮಾಡ್ತೇನೆ ಎಂಬುದಾಗಿ. ಸೊ ಈ ಸತ್ಯವೇದ ಯಾರೋ ಒಬ್ಬರಿಗೆ ಹೇಳ್ತಾರೆ, ಇದು ಒಂದು ಸಣ್ಣ ಗ್ರಂಥಾಲಯ ಇದ್ದಂಗೆ. ಒಂದು ಗ್ರಂಥಾಲಯ ಅಂದರೆ ಮಿನಿ ಲೈಬ್ರರಿ. ಅದರಲ್ಲಿ ಎಷ್ಟೋ ಪುಸ್ತಕಗಳನ್ನು ನೋಡ್ತೇವೆ, ಕಥೆಗಳು ನೋಡ್ತೇವೆ, ಚರಿತ್ರೆ ನೋಡ್ತೇವೆ, ವಿಜ್ಞಾನ ನೋಡ್ತೇವೆ, ಎಲ್ಲ ರೀತಿಯಾದಂಥ ಪುಸ್ತಕಗಳಿವೆ. ಸತ್ಯವೇದವು ಸಹ ಅದೇ ರೀತಿಯಲ್ಲಿ ಎಲ್ಲ ರೀತಿಯಾದಂಥ ವಿಷಯಗಳು ಇವೆ. ಇಲ್ಲಿ ರಾಜರ ಕೊಲೆಗಳಿದೆ, ಪಾಪ ಮಾಡಿದವರ ಪ್ರವಾದಿಗಳಿದೆ, ಪರಿವರ್ತನೆಯಾದಂಥ ಜನಗಳಿದ್ದಾರೆ. ಪ್ರತಿಯೊಂದು ವಿಷಯವನ್ನು ಈ ವಾಕ್ಯ ಹೇಳುವಾಗ ಇದನ್ನು ಹೇಗೆ ಓದಬೇಕು ಎಂಬುದು ಒಂದು ಅನುಭವ ನಾವು ಮಾಡಬೇಕು. ಈ ಬೈಬಲ್ ಸ್ಟಡಿ ಟೈಮ್ ಅಂತ ಎಷ್ಟೋ ಜನ ಏನು ಮಾಡ್ತಾರೆ, ಇವಾಗ ಇಡೀ ಸತ್ಯವೇದವನ್ನು ಮುಗಿಸ್ಲಿಕ್ಕೆ ನೀವು ಎಷ್ಟು ದಿನ ಬೇಕು, ಈಗ ಓದಿದ್ರೆ ನೀವು ಅದನ್ನು ಕಂಪ್ಲೀಟ್ ಮಾಡ್ತೀರಾ ಎಂಬುದಾಗಿ ಅನೇಕ ಸಾರಿ ನಾವು ಅದನ್ನು ಇಟ್ಕೊಳ್ತೇವೆ. ಸೊ ಪ್ರತಿಯೊಬ್ಬ ಕ್ರೈಸ್ತನು ಸಹ ನೀವು ಆತ್ಮಿಕವಾಗಿ ಬೆಳಿಬೇಕಾದ್ರೆ, ಆತ್ಮಿಕವಾದ ಸಂಬಂಧವನ್ನು ಇಡಬೇಕಾದ್ರೆ ದೇವರ ವಾಕ್ಯವನ್ನು ಒಂದು ಶಿಸ್ತಿನಲ್ಲಿ ಓದುತ್ತಾ ಬರಬೇಕು. ಆ ಶಿಸ್ತಿನಲ್ಲಿ ನೀವು ಓದುವಾಗ ಹೆಚ್ಚು ಮಾಹಿತಿ ಸಿಕ್ಕುವುದರ ಜೊತೆಯಲ್ಲಿ
ನಿಮ್ಮ ಜೀವನವೇ ಒಂದು ಪರಿವರ್ತನೆ ಆಗ್ತದೆ. ಥ್ಯಾಂಕ್ ಯು ಸೋ ಮಚ್. ಕ್ಯಾಸಿಯೋ ಕಂಪನಿ, ವಾಚ್ ಕಂಪನಿ ಒಂದು ವಾಚನ್ನು ಬಿಡುಗಡೆ ಮಾಡುತ್ತೆ ಮುಸ್ಲಿಂ ಸಹೋದರರಿಗೋಸ್ಕರ. 5 ಬಾರಿ ಅಲಾರಾಮ್ ಹೊಡಿತದದು, 5 ಬಾರಿ ಕರೆಕ್ಟಾಗಿ ಆ ಟೈಮ್ಗೆ. ಕ್ಯಾಸಿಯೋ ಈಗ ನಾನು ಹೇಳ್ತಿರೋದು ಆಲ್ಮೋಸ್ಟ್ ಒಂದು 10-15 ಇಯರ್ಸ್ ಬ್ಯಾಕ್ ಬಿಟ್ಟಂಥ ಒಂದು ಮಾಡೆಲ್ ಅದು. ಆಮೇಲೆ ನಾನು ಒಂದು 2-3 ಮಕ್ಕಳನ್ನು ನೋಡಿದ್ದೀನಿ ಹಾಸ್ಟೆಲಲ್ಲಿ ಇರ್ತಕ್ಕಂಥವ್ರು ಅಲಾರಾಮ್ ಇಟ್ಟು ಬೈಬಲನ್ನು ಓದ್ತಾರೆ. ಭಾನುವಾರದ ಪಾಠಕ್ಕೆ ಬಂದಿದ್ದೇವೆ. ಸಮಯ ಹೇಳಿ. ನೋಡಿ, ಸತ್ಯವೇದವನ್ನು ಓದುವುದು ಒಂದು ಕಲೆ, ಆದರೆ ಸತ್ಯವೇದಕ್ಕಾಗಿ ಸಮಯವನ್ನು ಮೀಸಲಿಡುವಂಥದ್ದು ಅದು ದೇವರ ಆಶೀರ್ವಾದದಿಂದ ಮಾತ್ರ ಸಾಧ್ಯ ಆಗುತ್ತೆ. ಯಾಕಂದರೆ ಈ ಸಮಯವನ್ನು ಕಳೆಯೋದ್ರಲ್ಲಿ ನಾವು ದೂರ ಆದರೆ ಸತ್ಯವೇದವನ್ನು ಓದೋಕ್ಕೆ ಸಾಧ್ಯವಿಲ್ಲ. ಕೆಲವರು ಸತ್ಯವೇದವನ್ನು ಯಾವ ರೀತಿ ಓದ್ತಾರೆ ಅಂದರೆ ಯಾವುದೋ ಒಂದು ಕಾಟಾಚಾರಕ್ಕೋಸ್ಕರ ಓದುವಂಥದ್ದು, ಯಾವುದೋ ಒಂದು ಅಭ್ಯಾಸ ರೀತಿಯಲ್ಲಿ ಓದುವಂಥದ್ದು. ಆದರೆ ಸಮಯವನ್ನು ಕಳೆಯುವಂಥದ್ದು, ಯಾವುದೇ ಕುಟುಂಬಗಳು ಬಹಳ ಗಟ್ಟಿಯಾಗಿರಬೇಕು ಅವರ ಸಂಬಂಧ ಅಂದರೆ ದೇ ನೀಡ್ ಟು ಸ್ಪೆಂಡ್ ಎ ಕ್ವಾಲಿಟಿ ಟೈಮ್. ಆ ಕುಟುಂಬದ ಜೊತೆ ಹೆಚ್ಚು ಸಮಯ ಕಳೆದಾಗ ಆ ಕುಟುಂಬ ಒಂದಾಗಿರ್ತದೆ. ಈಗ ನಾವು ದೇವ್ರ ಜೊತೆ ಈ ಸತ್ಯವೇದ ಓದೋದ್ರಲ್ಲಿ ಹೆಚ್ಚು ಸಮಯವನ್ನು ಕಳೆಯಲಿಕ್ಕೆ 3 ಸೂತ್ರಗಳನ್ನು ಈ ಪಾಠದಲ್ಲಿ ಕೊಟ್ಟಿದ್ದಾರೆ. ಮೊದಲನೇದಾಗಿ, ಈ ಸಮಯವನ್ನು ಕಳೆಯೋದಕ್ಕೆ ನಿಮಗೆ ಆಸಕ್ತಿ ಇರಬೇಕು. ಸತ್ಯವೇದವನ್ನು ಓದೋದಕ್ಕೆ ಆ ಸಮಯ ಕೊಡೋದಕ್ಕೆ ಮೊದಲನೇದಾಗಿ ನಿಮಗೆ ಆಸಕ್ತಿ ಇರಬೇಕು. ಎರಡನೇದಾಗಿ ನಾವು ನೋಡೋದಾದರೆ, ಈ ಸಮಯವನ್ನು ದೇವರಿಗೆ ಒಪ್ಪಿಸ್ಬೇಕು. ನಾವು ಈ ಸಮಯ ದೇವ್ರಿಗೆ ಸಮಯ, ನಂದಲ್ಲ ಇದು. ಬೆಳಗ್ಗೆ ಆಗಲಿ ಸಾಯಂಕಾಲ ಆಗಲಿ. ಈಗ ನಾವು ದಾನಿಯಲ್ನ ಯಶಸ್ವಿತವಾದಂಥ ಜೀವನದಲ್ಲಿ ನೋಡ್ತೇವೆ, 3 ಬಾರಿ ಪ್ರಾರ್ಥನೆ ಮಾಡ್ತಾನೆ. ಆ ಪ್ರಾರ್ಥನೆಯ ಸಮಯ ಅವನಿಗೆ ಭಾರವಾಗಿರಲಿಲ್ಲ, ಸಂತೋಷಕರವಾಗಿತ್ತು. ಆ ಸಮಯವನ್ನು ದೇವ್ರಿಗೆ ಕೊಟ್ಟಿದ್ದ. ಮೂರನೇದಾಗಿ ನಾವು ನೋಡೋದಾದರೆ, ಈ ಸಮಯವನ್ನು ಆ ದೇವರ ಜೊತೆ ಕಳೆಯೋದಕ್ಕೆ ಅವನಿಗೆ ಆನಂದ ಸಿಗ್ತಾಯಿತ್ತು, ಸಂತೋಷ ಸಿಗ್ತಾಯಿತ್ತು. ಸೊ ದೇವರ ವಾಕ್ಯವನ್ನು ಓದುವುದಕ್ಕೆ ನಮಗೆ ಸಂತೋಷ ಮತ್ತು ಆನಂದ ಸಿಕ್ಕಿದಾಗ ನಾವು ಅದನ್ನು ಓದ್ತೀವಿ. ಈಗ ಮಾರ್ಟಿನ್ ಲೂಥರು, ಪ್ರಪಂಚವನ್ನೇ ಧಾರ್ಮಿಕ ಸುಧಾರಣೆಗೆ ನಡೆಸಿದಂಥ ಮಾರ್ಟಿನ್ ಲೂಥರು ಬೆಳಿಗ್ಗೆ ಎದ್ದ ತಕ್ಷಣ 1 ಗಂಟೆ ಮೊಣಕಾಲಿನ ಮೇಲೆ ದೇವರ ವಾಕ್ಯವನ್ನು ಓದ್ತಾ ಇದ್ದ. ಆದ್ದರಿಂದ ಇಡೀ ಕಥೋಲಿಕ್ ಸಭೆ ಅಂತ ದೊಡ್ಡ ಸಭೆಯನ್ನು ತಲೆಕೆಳಕಾಗಿ ಮಾಡಲಿಕ್ಕೆ ಅವನಿಗೆ ಶಕ್ತಿ ಎಲ್ಲಿಂದ ಬಂತು ಅಂದರೆ ಈ ದೇವರ ವಾಕ್ಯದ ಜೊತೆ ಅವನು ಕಳೆದಂಥ ಸಮಯ. ಅದರಿಂದ ಇವಾಗ ನಾವೆಲ್ಲರೂ ಎಲ್ಲ ಸಭಿಕರು ಹೇಳೋದು ನಮಗೆ ಟೈಮ್ ಇಲ್ಲ ಅಂತ. ಆದರೆ ದೇವರೆಲ್ರಿಗೂ 24 ಗಂಟೆಯನ್ನು ಎಲ್ರಿಗೂ ಸಮಾನವಾಗಿ ಕೊಟ್ಟಿದ್ದಾನೆ. ಆದರೆ ಈ ಸಮಯವನ್ನು ನಾವು ಯಾವ ರೀತಿ ಸತ್ಯವೇದದ ಜೊತೆ ದೇವರ ಜೊತೆ ಕಳಿತೀವಿ ಅನ್ನೋದು ನಮ್ಮ ಆಧ್ಯಾತ್ಮಿಕ ಜೀವನದ ಬಲವನ್ನು ಮತ್ತು ಆತನ ಜೊತೆ ನಮಗಿರುವಂಥ ಸಂಬಂಧವನ್ನು ಗಟ್ಟಿಗೊಳಿಸೋದ್ರಲ್ಲಿ ಇದು ಬಹಳ ಪ್ರಾಮುಖ್ಯವಾದಂಥ ಪಾತ್ರವನ್ನು ಈ ಸಮಯ ಕಳೆಯೋದು ದೇವರ ವಾಕ್ಯದ ಜೊತೆ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸ್ತದೆ. ಒಂದು ಅಭ್ಯಾಸವು 21 ದಿನ ಬೇಕಂತೆ. ಯಾವುದಾದ್ರೂ ಅಭ್ಯಾಸವನ್ನು ಶುರು ಮಾಡಿದ್ರೆ ಅದು 21 ದಿನ ಮಾಡಿದ್ರೆ ಅದು ಅಭ್ಯಾಸವಾಗಿಬಿಡ್ತದೆ ಅಂತೆ. ಸೊ ಈ ಕಾರ್ಯಕ್ರಮವನ್ನು ನೋಡ್ತಾ ಇರ್ತಕ್ಕಂಥ ನಮ್ಮ ಪ್ರಿಯ ವೀಕ್ಷಕರು ಸುಮ್ಮನೆ ಬೇಕಾದರೆ ಒಂದು ಆರಂಭಕ್ಕೆ 21 ದಿನ ಸತ್ಯವೇದವನ್ನು ಓದಿ ನೋಡಿ. ಯಾರಿಗೂ ಗೊತ್ತು, ಪವಿತ್ರಾತ್ಮನ ಒಂದು ಬಲದಿಂದ ನೀವು ಅದನ್ನು ಸಂಪೂರ್ಣ ವರ್ಷ ಓದ್ತೀರ ಅನ್ನೋದರಲ್ಲಿ ಯಾವುದೇ ಒಂದು ಅಪನಂಬಿಕೆ ಇಲ್ಲ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಈಗ ಒಂದು ಸಣ್ಣ ವಿರಾಮ. ಮರಳಿ ಸ್ವಾಗತ. ಸತ್ಯವೇದವನ್ನು ಯಾವ ರೀತಿ ಓದಬೇಕು, ಸತ್ಯವೇದದಲ್ಲಿರ್ತಕ್ಕಂಥ ಅಮೂಲ್ಯವಾಗಿರ್ತಕ್ಕಂಥ ವಿಷಯಗಳು ಏನು ಎಂಬತಕ್ಕಂಥದ್ದನ್ನು ನಾವು ಚರ್ಚೆ ಮಾಡ್ತಿದ್ದೀವಿ. ಇದು ಒಂದು ಸಾಧಾರಣವಾಗಿರ್ತಕ್ಕಂಥ ಸಬ್ಬತ್ ಶಾಲೆ ಪಾಠವಲ್ಲ. ಬಹಳ ವರ್ಷಗಳಿಂದ, ಆಲ್ಮೋಸ್ಟ್ ಒಂದು 15 ವರ್ಷಗಳಿಂದ ನಾವು ಸಬ್ಬತ್ ಶಾಲೆ ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ. ಆದರೆ ಯಾವತ್ತೂ ಸತ್ಯವೇದವನ್ನು ಯಾವ ರೀತಿ ಓದಬೇಕು, ಓದಿದ್ರೆ ಏನಾಗುತ್ತೆ, ಎಷ್ಟು ದಿನ ಓದಬೇಕು ಎಂಬತಕ್ಕಂಥ ಮಾಹಿತಿ ಇದುವರೆಗೂ ನಮಗೆ ಯಾವ ಸಬ್ಬತ್ ಶಾಲೆಯ ಪಾಠದಲ್ಲೂ ನಮಗೆ ತಿಳಿಸ್ಕೊಟ್ಟಿಲ್ಲ. ಸೊ ಇದೊಂದು ಅಮೂಲ್ಯವಾಗಿರ್ತಕ್ಕಂಥ ಪಾಠ. ಗಮನವಿಟ್ಟು ಕೇಳಿ. ಸೋಮವಾರದ ಪಾಠಕ್ಕೆ ಬಂದಿದ್ದೇವೆ. ಇಲ್ಲಿ ಒಂದು ಸ್ಥಳ ಏನಿದು, ನಾವು ಸಾಧಾರಣವಾಗಿ ಒಂದು ಹೊಸ ಮನೆಗೆ ಸೇರಿದಾಗ ಫ್ರಿಡ್ಜ್ ಇಲ್ಲಿಡಬೇಕು, ಟಿ ವಿ ಇಲ್ಲಿರಬೇಕು, ಸೋಫಾ ಇಲ್ಲಿರಬೇಕು ಎಂಬುದಾಗಿ ನಾವೆಲ್ಲ ಏನು ಮಾಡ್ತೇವಪ್ಪ ಅಂತಂದರೆ ಒಂದು ಸ್ಥಳ ನಿಗದಿಯನ್ನು ಮಾಡ್ತೇವೆ. ಆದರೆ ಇಲ್ಲಿವರೆಗೆ ನಾವು ಸತ್ಯವೇದವನ್ನು ಓದಲಿಕ್ಕೆ ಒಂದು ಸಮಯವನ್ನು ನಿಗದಿ ಮಾಡಬೇಕು ಎಂಬುದಾಗಿ ಓದಿದ್ದೇವೆ. ಆದರೆ ಈ ಭಾಗದಲ್ಲಿ ನಾವು ಒಂದು ಸ್ಥಳವನ್ನು ನಿಗದಿ ಮಾಡಬೇಕು ಎಂಬುದಾಗಿ ಕಲೀಲಿಕ್ಕೆ ಹೋಗ್ತಿದ್ದೇವೆ. ಎಲ್ಲದಕ್ಕೂ ಕೂಡ ಸ್ಥಳ ಇದೆ ನಮ್ಮ ಮನೆಯಲ್ಲಿ, ಆದರೆ ಪ್ರಾರ್ಥನೆ ಮಾಡಲಿಕ್ಕೆ, ದೇವರ ವಾಕ್ಯವನ್ನು ಓದಲಿಕ್ಕೆ ಮಾತ್ರ ಏನಿಲ್ಲ, ಸ್ಥಳ ಇಲ್ಲ. ತುಂಬ ವಿಪರ್ಯಾಸ. ಆದರೆ ದೇವರ ಮಕ್ಕಳಾದಂತಹ ನಾವು ಸ್ಥಳವನ್ನು ನಿಗದಿ ಮಾಡುವಾಗ ನಾವು ಆ ಸಮಯಕ್ಕೆ ಹೋಗುವುದಕ್ಕಿಂತ ಮುನ್ನ ದೇವರು ನಮಗಾಗಲಿ ಕಾಯ್ದಿದ್ದಾನೆ ಎಂಬುದನ್ನು ನಾವು ಯಾವುದೇ ಕಾರಣಕ್ಕೂ ಕೂಡ ಮರಿಬಾರ್ದು. ಮಾರ್ಕನ ಸುವಾರ್ತೆ 1ನೇ ಅಧ್ಯಾಯ 35ನೇ ವಚನದಲ್ಲಿ ಯೇಸು ಸ್ವಾಮಿಯವರು ಏನು ಮಾಡ್ತಿದ್ದಾರಪ್ಪ ಅಂತಂದರೆ, ಇನ್ನೂ ಮಬ್ಬಿರುವಾಗ ಉದಯಕಾಲ ಸಮಯದಲ್ಲಿ ಎದ್ದು ಒಂದು ಕೆಲಸವನ್ನು ಮಾಡ್ತಿದ್ದಾರೆ. ಮಾರ್ಕನ ಸುವಾರ್ತೆ 1ನೇ ಅಧ್ಯಾಯ 35ನೇ ವಾಕ್ಯವನ್ನು ನಾನು ಓದ್ತಿದ್ದೇನೆ. ಮುಂಜಾನೆ ಇನ್ನೂ ಮಬ್ಬಿರುವಾಗ ಆತನು ಎದ್ದು ಹೊರಟು ಅಡವಿಯ ಸ್ಥಳಕ್ಕೆ ಹೋಗಿ ದೇವರನ್ನು ಪ್ರಾರ್ಥಿಸುತ್ತಿದ್ದನು. ಸಂಪೂರ್ಣವಾಗಿ ಕತ್ತಲೆ ಇದೆ. ಯೇಸು ಸ್ವಾಮಿಯವರು ಉದಯ ಕಾಲದಲ್ಲಿ ಎದ್ದು, ನಾನು ಈ ಲೋಕದ ಜೊತೆ ಮಾತನಾಡೋದಕ್ಕಿಂತ ಮುನ್ನ ನನ್ನ ತಂದೆಯ ಜೊತೆ ನಾನು ಮಾತನಾಡಬೇಕು ಎಂಬುದಾಗಿ ಆ ಯೇಸು ಸ್ವಾಮಿಯವರು ಏನು ಮಾಡ್ತಿದ್ದಾರಪ್ಪ ಅಂತಂದರೆ, ನಮಗೆ ಒಂದು ಮಾದರಿಯನ್ನು ತೋರಿಸ್ತಾ ಇದ್ದಾರೆ. ಉದಯಕಾಲ ಸಮಯದಲ್ಲಿ ಎದ್ದು
ಆತನು ಅಡವಿಯ ಪ್ರಾಂತಕ್ಕೆ ಹೋಗ್ತಿರಬಹುದು, ಬಹುಶಃ ಆ ಗಲಿಲೆಯ ಸಮುದ್ರದಲ್ಲಿ ಆತನು ಪ್ರಾರ್ಥನೆಯನ್ನು ಮಾಡುತ್ತಾ ಸಮಯವನ್ನು ಕಳೆದಿರಬಹುದು. ಇವೆಲ್ಲವೂ ಕೂಡ ನಮಗೆ ಒಂದು ಮಾದರಿ. ಆದ್ದರಿಂದ ನಾವು ಒಂದು ಸ್ಥಳ ನಿಗದಿಯನ್ನು ಮಾಡಿಕೊಂಡು ದೇವರಿಗಾಗಿ ಆ ಸಮಯವನ್ನು ನಾವು ನಿಗದಿ ಮಾಡಿ ಆ ಸಮಯವನ್ನು ಆ ಸ್ಥಳದಲ್ಲಿ ನಾವು ಕಳೆಯುವಾಗ ದೇವರು ಖಂಡಿತವಾಗ್ಲೂ ನಮ್ಮನ್ನು ಆಶೀರ್ವಾದ ಮಾಡ್ತಾನೆ. ಅಷ್ಟೇ ಅಲ್ಲ, ಇಲ್ಲಿ ನಾವು ಗಮನಿಸೋದಾದರೆ ಆಸಾಪನ ಸಹೋದರರು ಒಂದು ಕೀರ್ತನೆಯನ್ನು ರಚಿಸ್ತಾರೆ. ಮೊದಲನೇ ಪೂರ್ವಕಾಲ ವೃತ್ತಾಂತ 16ನೇ ಅಧ್ಯಾಯ 11ನೇ ವಾಕ್ಯದಲ್ಲಿ ಈ ರೀತಿ ಹಾಡ್ತಾರೆ ಅವರು: ಯೆಹೋವನನ್ನು ಆತನ ಬಲವನ್ನು ಆಶ್ರಯಿಸಿರಿ, ನಿತ್ಯವೂ ಆತನ ದರ್ಶನವನ್ನು ಅಪೇಕ್ಷಿಸಿರಿ. ದೇವರ ದರ್ಶನವನ್ನು ಕಾಣಬೇಕು ಎಂಬುದಾಗಿ ಅವರು ಅಪೇಕ್ಷೆ ಮಾಡ್ತಾ ಇದ್ರು. ಅದೇ ರೀತಿ ನಾವು ಕೂಡ ಪ್ರತಿ ಉದಯಕಾಲ ಸಮಯದಲ್ಲಿ ಸಾಯಂಕಾಲದ ವೇಳೆಯಲ್ಲಿ ದಾನಿಯೇಲನ ಹಾಗೆ ನಾವೇನು ಮಾಡಬೇಕಪ್ಪ ಅಂತಂದರೆ ದೇವರನ್ನು ಹುಡುಕುವಂಥವರಾಗಿರಬೇಕು. ಲೂಕನ ಸುವಾರ್ತೆ 10ನೇ ಅಧ್ಯಾಯದಲ್ಲಿ ನಾವು ನೋಡೋದಾದರೆ ಯೇಸು ಸ್ವಾಮಿಯವರು ಲಾಜರನ ಮನೆಗೆ, ಮಾರ್ತಾ ಮರಿಯಳ ಮನೆಗೆ ಬರ್ತಾರೆ. ಆ ಮನೆಯಲ್ಲಿ ಒಂದು ಸನ್ನಿವೇಶ ನಡೆಯುತ್ತೆ. ಏನಪ್ಪ ಅಂತಂದರೆ ಯೇಸು ಸ್ವಾಮಿಯವರು ವಾಕ್ಯವನ್ನು ಹೇಳ್ತಾ ಇರ್ತಾರೆ. ಮರಿಯಳು ಕೆಳಗೆ ಕುಳಿತು ವಾಕ್ಯವನ್ನು ಧ್ಯಾನ ಮಾಡ್ತಿರ್ತಾಳೆ. ಮಾರ್ತಳು ವಿಸ್ತಾರವಾದಂತಹ ಕೆಲಸ ಕಾರ್ಯಗಳಲ್ಲಿ ತೊಡಗಿರ್ತಾಳೆ. ಆವಾಗ ಯೇಸು ಸ್ವಾಮಿ ಹೇಳ್ತಾರೆ ಏನಪ್ಪ ಅಂತಂದರೆ, ಈಕೆ ಆಯ್ಕೆ ಮಾಡಿಕೊಂಡಿರೋದು ಉತ್ತಮವಾದಂತಹ ಒಂದು ಕೆಲಸ ಎಂಬುದಾಗಿ. ಆದ್ದರಿಂದ ನಾವು ಉತ್ತಮವಾದದನ್ನು ಆಯ್ಕೆ ಮಾಡಿಕೊಳ್ಳೋಣ. ದೇವರು ನಮ್ಮನ್ನು ಖಂಡಿತವಾಗಲೂ ಆಶೀರ್ವಾದ ಮಾಡುವಂತನಾಗಿದ್ದಾನೆ. ಓಕೆ, ಮುಂದೆ ಹೋಗೋಣ. ಇಲ್ಲಿ ನಾವು ಆಳಕ್ಕೆ ಹೋಗಬೇಕು ಅಂತ, ಸತ್ಯವೇದದ ಒಂದು ಅಧ್ಯಯನವನ್ನು ನಾವು ಮಾಡಬೇಕಾದ್ರೆ ಎಷ್ಟು ಆಳಕ್ಕೆ ಹೋಗ್ತೀವೋ ಅಷ್ಟು ಒಳ್ಳೆಯದು ಅಂತ. ಆದರೆ ಏನೇನು ಮಾಡಬೇಕು ಹೇಳಿ? ಸತ್ಯವೇದವನ್ನು ಓದಲಿಕ್ಕೆ ನೀವು ಯಾರು ದೊಡ್ಡ ತತ್ವಜ್ಞಾನಿಗಳಾಗಬೇಕಾಗಿಲ್ಲ, ದೊಡ್ಡ ವಿದ್ಯಾವಂತರಾಗಬೇಕಾಗಿಲ್ಲ. ಪವಿತ್ರಾತ್ಮನ ಸಹಾಯದಿಂದ ಅವಿದ್ಯಾವಂತರು ಸಹ ದೇವರ ವಾಕ್ಯವನ್ನು ಓದಬಹುದು, ಕೇಳಬಹುದು. ಇವತ್ತು ಈ ಅಂತರ್ಜಾಲಕ್ಕೆ ದೇವರಿಗೆ ಸ್ತೋತ್ರ ಹೇಳೋಣ. ಅನೇಕರಿಗೆ ದೇವರ ವಾಕ್ಯ ಮುಟ್ತಾ ಇದೆ. ಈಗ ಪೋಡ್ಕಾಸ್ಟ್ ಎಂಬುದಾಗಿ ಒಂದು ಬಂದಿದೆ, ಅದರ ಮೂಲಕ ಮುಟ್ತಾ ಇದೆ. ಅಂಧರಿಗೆ ದೇವರ ವಾಕ್ಯ ಅವರದೇ ಭಾಷೆಯಲ್ಲಿ ಕೇಳುವ ಸಮಯ. ಸೊ ಪ್ರತಿಯೊಬ್ಬರಿಗೂ ಒಂದು ಅವಕಾಶ ಇದೆ. ಈ ದೇವರ ವಾಕ್ಯವನ್ನು ನಾವು ಆಳವಾಗಿ ಗ್ರಹಿಸಿಕೊಳ್ಳಬಹುದು, ಧ್ಯಾನ ಮಾಡ್ಬೋದು, ಓದಬಹುದು, ಅಧ್ಯಯನ ಮಾಡ್ಬೋದು ಎಂಬುದಾಗಿ 3 ಸರಳವಾದ ಮಾರ್ಗವನ್ನು ನಮ್ಮ ಬರಹಗಾರರು ಕೊಟ್ಟಿದ್ದಾರೆ. ಅದ್ಯಾವುದೆಂದರೆ, ಮೊದಲನೇದಾಗಿ ಪ್ರಾರ್ಥನೆ. ದೇವರ ವಾಕ್ಯವನ್ನು ಅರಿತುಕೊಳ್ಳಬೇಕಾದ್ರೆ ಪ್ರಾರ್ಥನೆ ಮೂಲಕವಾಗಿ ಪ್ರಾರಂಭ ಮಾಡಬೇಕು. ಮತ್ತು ನೀವು ಪವಿತ್ರಾತ್ಮನನ್ನು ಕೇಳ್ಕೊಳ್ಬೇಕು. ಈ ವಾಕ್ಯವನ್ನು ಓದುವಾಗ ನನಗೆ ಸಹಾಯವನ್ನು ಮಾಡು ಎಂಬುದಾಗಿ. ಎಲ್ ಜಿ ವೈಟ್ ಅಮ್ಮನವರು ಮಹಾ ಹೋರಾಟ ಎಂಬ ಪುಸ್ತಕದಲ್ಲಿ ಹೇಳ್ತಾರೆ, ಸತ್ಯವೇದವು ಪ್ರಾರ್ಥನೆ ಇಲ್ಲದೆ ಓದಲಿಕ್ಕೆ ಪ್ರಾರಂಭ ಮಾಡಬಾರ್ದಂತೆ. ಯಾಕೆಂದರೆ ಧ್ಯಾನ, ನೀವು ಮನಸ್ಸು ಅನೇಕ ಸಾರಿ ಚಂಚಲ ಆಗ್ತದೆ, ಅದರಲ್ಲಿ ನೀವು ವಿಫಲರಾಗ್ತೀರ. ಎರಡನೇದಾಗಿ ನೀವು ಏನು ಓದ್ತೀರಾ ಅದನ್ನು ಬರ್ಕೊಳ್ಬೇಕು. ಎಷ್ಟೋ ಸಾರಿ ಸುಮ್ಮನೆ ಒಂದು ಅಧ್ಯಾಯವನ್ನು ಓದ್ತೇವೆ, ಬಿಟ್ಬಿಡ್ತೇವೆ. ಆದರೆ ಅದನ್ನು ಬರೆದು ನಾವು ಮಾಡುವಾಗ ನಮ್ಮ ಆಲೋಚನೆಗಳು ಹೇಗಿರ್ತವೆ, ಇದು ಯಾಕೆ ಬರೆದಿದೆ, ಯಾರಿಗೆ ಬರೆದಿದೆ ಎಂಬುದಾಗಿ ಗೊತ್ತಾಗ್ತದೆ. ಮೂರನೇದಾಗಿ ಹೇಳ್ತದೆ, ಇದನ್ನು ನಾವು ಇತರರಿಗೆ ಹಂಚಬೇಕಂತೆ. ಈಗ ನಾನು ಓದಿರೋ ವಿಷಯಗಳನ್ನು ಇನ್ನೊಬ್ಬರಿಗೆ ಹಂಚುವಾಗ ನೀವು ಮಾತ್ರ ತಿಳ್ಕೊಳ್ಳೋದಿಲ್ಲ, ಯಾರು ಹಂಚ್ತಾರೆ ಅದನ್ನು ನಾನು ಸಹ ತಿಳ್ಕೊಳ್ತೇನೆ. ಈಗ ಬೋಧಕರುಗಳು ವಿಶ್ವಾಸಿಗಳಿಗೆ ಹೆಚ್ಚು ಪ್ರಸಂಗ ಮಾಡುವಾಗ ವಿಶ್ವಾಸಿಗಳು ಮಾತ್ರ ತಿಳ್ಕೊಳ್ಳೋದಲ್ಲ, ಬೋಧಕರುಗಳಿಗೂ ಸಹ ಆ ಸಂದೇಶಗಳೇನಾಗ್ತವೆ ಪದೇ ಪದೇ ಅವರಿಗೆ ಜ್ಞಾಪಕದಲ್ಲಿದ್ದು ಮನಸ್ಸಿನಲ್ಲಿರ್ತದೆ. ಆವಾಗ ಕಣ್ಣು ಮುಚ್ಚಿ ನೀವು ವಚನಗಳನ್ನ ಹೇಳಬಹುದು. ಇದನ್ನು 10 ಸಾರಿ ಅಭ್ಯಾಸ ಮಾಡಿದ್ದೇನೆ ಎಂಬುದಾಗಿ. ಸ್ಟೆಪ್ಸ್ ಟು ಕರೇಜ್ ಎಂಬತಕ್ಕಂಥ ಸಣ್ಣ ಪುಸ್ತಕದಲ್ಲಿ ಎಲ್ ಜಿ ವೈಂಟಮ್ನವ್ರು ಹೇಳ್ತಾರೆ, ಇಫ್ ಗಾಡ್ಸ್ ವರ್ಡ್ ವೇರ್ ಸ್ಟಡಿಡ್ ಆಸ್ ಇಟ್ ಶುಡ್ ಬಿ, ಮೆನ್ ವುಡ್ ಹ್ಯಾವ್ ಎ ಬ್ರೆತ್ ಆಫ್ ಮೈಂಡ್, ನೊಬಿಲಿಟಿ ಆಫ್ ಕ್ಯಾರೆಕ್ಟರ್ ಆ್ಯಂಡ್ ಸ್ಟೆಬಿಲಿಟಿ ಆಫ್ ಪರ್ಪಸ್ ರೇರ್ಲಿ ಸೀನ್ ಇನ್ ದೀಸ್ ಡೇಸ್ ಅಂತ. ದೇವರ ವಾಕ್ಯವನ್ನು ಓದುವ ರೀತಿಯಲ್ಲಿ ಓದಿದಂಥ ಪಕ್ಷದಲ್ಲಿ ನಮಗೆ ವಿಶಾಲವಾದ ಮನಸ್ಸು, ಒಳ್ಳೆಯ ಗುಣ ಮತ್ತು ಸ್ಥಿರವಾದಂಥ ಉದ್ದೇಶ ನಮ್ಮಲ್ಲಿ ಸಿಗುವಂಥದ್ದಾಗಿದೆ ಎಂಬುದು. ಇವತ್ತು ಗೊತ್ತು ಗುರಿ ಇಲ್ಲದೆ ಸತ್ಯವೇದವನ್ನು ಓದ್ತೇವೆ. ಅದನ್ನು ಹೇಗೆ ಓದಬೇಕು, ಅದರಿಂದ ಏನು ಪ್ರಯೋಜನ ಇದೆ, ಇದ್ಯಾವುದನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ. ಹಾಗೆ ಓದುವಾಗ ನಮಗೇನು ಪ್ರಯೋಜನ ಆಗೋದಿಲ್ಲ. ಒಂದು ವಚನ ಓದಿ, ಒಂದು ಸಣ್ಣ ಪುಸ್ತಕ ಓದಿ, ಆದರೆ ಅದನ್ನು ಆಳವಾಗಿ ಓದಿ, ಧ್ಯಾನದಲ್ಲಿ ಓದಿ,
ಪ್ರಾರ್ಥನಾಪೂರ್ವಕ ಓದಿ, ಪವಿತ್ರಾತ್ಮನ ಸಹಾಯವನ್ನು ಬೇಡಿಕೊಳ್ಳಿ, ಖಂಡಿತವಾಗಿಯೂ ಆಶೀರ್ವಾದ ಸಿಗುವಂಥದ್ದಾಗಿದೆ. ವಂಡರ್ಫುಲ್. ಒಂದು ಸಣ್ಣ ವಿರಾಮಕ್ಕೆ ಹೋಗುವ ಮುನ್ನ ಸತ್ಯವೇದವನ್ನು ಇಷ್ಟೆಲ್ಲ ಒಂದು ಕೇರ್ ತಗೊಂಡು ಓದಿದ್ರೆ ಖಂಡಿತವಾಗ್ಲೂ ನಾವು ಇನ್ನೂ ಉನ್ನತವಾಗಿರ್ತಕ್ಕಂಥ ಸತ್ಯವೇದದ ಪಠಣವನ್ನು ಮಾಡ್ಬೋದು ಎಂಬತಕ್ಕಂಥ ವಿಷಯವನ್ನು ಇವತ್ತು ಕಲ್ತ್ಕೊಂಡಿದ್ದೀವಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಒಂದು ಸಣ್ಣ ವಿರಾಮ. ಮರಳಿ ಸ್ವಾಗತ. ಬನ್ನಿ, ಸತ್ಯವೇದವನ್ನು ಯಾವ ರೀತಿ ಓದಬೇಕು, ಅದರಲ್ಲಿರ್ತಕ್ಕಂಥ ವಿಷಯಗಳು ಏನು ಎಂಬತಕ್ಕಂಥದ್ದನ್ನು ನಾವು ಚರ್ಚೆ ಮಾಡ್ತಿದ್ದೀವಿ. ಈಗಾಗಲೇ ನಾನು ಹೇಳಿರುವ ಹಾಗೆ ಇದೊಂದು ಮುಖ್ಯವಾಗಿರ್ತಕ್ಕಂಥ ಪಾಠವಾಗಿದೆ. ಸತ್ಯವೇದವನ್ನು ಯಾವ ರೀತಿ ಓದಬೇಕು ಎಂಬತಕ್ಕಂಥ ವಿಷಯವನ್ನು, ಆ ರಹಸ್ಯವನ್ನು ನಾವು ತಿಳ್ಕೊಂಡ್ರೆ ಆಶೀರ್ವಾದದ ಸುರಿಮಳೆ ನಿಮ್ಮ ಜೀವನದಲ್ಲಿ. ಬನ್ನಿ ಮುಂದುವರಿಸ್ಕೊಂಡು ಹೋಗೋಣ. 2 ಪಟ್ಟು ಆಶೀರ್ವಾದ ಹೇಳಿ ಪಾಸ್ಟರ್ ಅಶೋಕ್. ಈ ಬುಧವಾರದ ಪಾಠದಲ್ಲಿ ನಾವು ನೋಡುವಂಥದ್ದು ಸತ್ಯವೇದವನ್ನು ಯಾವ ರೀತಿ ಅಧ್ಯಯನ ಮಾಡಬೇಕು. ಅನೇಕ ವಿಧವಾದಂಥ ರೀತಿಯಲ್ಲಿ ನಾವು ಸತ್ಯವೇದ ಅಧ್ಯಯನವನ್ನು ಮಾಡ್ಬೋದು. ಮೊದಲನೇದಾಗಿ ವಚನಗಳ ಆಧಾರದ ಮೇಲೆ ನಾವು ಸತ್ಯವೇದವನ್ನು ಓದ್ಬೋದು, ವಿಷಯಗಳ ಆಧಾರದ ಮೇಲೆ ಓದ್ಬೋದು, ಅಧ್ಯಾಯಗಳ ಮೂಲಕ ನಾವು ಓದ್ಬೋದು, ಅಥವಾ ಒಬ್ಬ ವ್ಯಕ್ತಿಯ ಜೀವನ ಚರಿತ್ರೆಯನ್ನು ತೆಗೆದುಕೊಂಡು ಅಧ್ಯಯನ ಮಾಡ್ಬೋದು. ಈಗ ನಾವು ನಮ್ಮ ಸೆವೆಂತ್ ಡೇ ಅಡ್ವೆಂಟಿಸ್ಟ್ ಸಭೆಗೆ ಒಂದು ಹೆಸರಿದೆ, ಏನಂದರೆ ವಿ ಆರ್ ಪೀಪಲ್ ಆಫ್ ದ ಬುಕ್. ನಾವು ಈ ವಿಲಿಯಂ ಮಿಲ್ಲರ್ ಅವರು ನಮ್ಮ ಸಭೆಯ ಆರಂಭದ ದಿನಗಳಲ್ಲಿ ಅವರು ಕಂಕಾರ್ಡೆನ್ಸ್ ಇಟ್ಕೊಂಡು, ಡಿಕ್ಷನರಿ ಇಟ್ಕೊಂಡು ಸತ್ಯವೇದವನ್ನು ಓದಿ ದಾನಿಯೇಲ ಮತ್ತು ರೆವಲ್ಯೂಷನ್ 2 ಪುಸ್ತಕಗಳನ್ನು, ಪ್ರಕಟಣೆ ಪುಸ್ತಕಗಳನ್ನು ಅಧ್ಯಯನ ಮಾಡ್ತಾಯಿದ್ರು. ಸೊ ಈಗ ನಾವು ಸುಮ್ಮನೆ ಯಾವುದೋ ಒಂದು ಶಿಷ್ಟಾಚಾರಕ್ಕಾಗಿ ಓದ್ತೇವೆ. ಆದರೆ ಸತ್ಯವೇದವನ್ನು ಅಧ್ಯಯನ ಮಾಡಬೇಕಾದ್ರೆ ಒಂದು ಉದ್ದೇಶ ಇರಬೇಕು, ನಮಗೆ ಒಂದು ಗುರಿ ಇರಬೇಕು. ಈ ಗುರಿಯಲ್ಲಿ ನಾನು ಓದಬೇಕು, ಈ ಅಂಶವನ್ನು ಸಂಪೂರ್ಣವಾಗಿ ತಿಳ್ಕೊಳ್ಬೇಕು. ಉದಾಹರಣೆಗೆ ನಾನು ಈ ದೀಕ್ಷಾಸ್ನಾನ ಸಬ್ಜೆಕ್ಟನ್ನು ನಾನು ತೆಗೆದುಕೊಂಡಾಗ ಹಳೆ ಒಡಂಬಡಿಕೆ ಏನು ಹೇಳ್ತದೆ, ಹೊಸ ಒಡಂಬಡಿಕೆ ಏನು ಹೇಳ್ತದೆ, ಅಥವಾ ಕೆಲವೊಂದು ಬಾರಿ ನಾವು ವೈಟಮ್ನವರ ಪುಸ್ತಕಗಳನ್ನು ಇಟ್ಕೊಂಡು ಸೀರೀಸ್ ಆಫ್ ಕಾನ್ಫ್ಲಿಕ್ಟ್, ಆ 5 ಪುಸ್ತಕಗಳನ್ನ ಇಟ್ಕೊಂಡು ಕೂಡ ನಾವು ಓದ್ಬೋದು. ಈ ರೀತಿಯಾಗಿ ಅನೇಕ ವಿಧವಾಗಿ ಸತ್ಯವೇದಗಳನ್ನು ನಾವು ಓದ್ಬೋದು. ಇಲ್ಲಿ ನಾವು ಯೆಶಾಯನು ಬರೆದಂಥ ಗ್ರಂಥ 50ನೇ ಅಧ್ಯಾಯ 4ನೇ ವಚನವನ್ನು ನಾನು ಓದ್ತಾ ಇದ್ದೀನಿ ನೋಡಿ. ಬಳಲಿ ಹೋದವರನ್ನು ಮಾತುಗಳಿಂದ ಸುಧಾರಿಸುವುದಕ್ಕೆ ನಾನು ಬಲ್ಲವನಾಗುವಂತೆ ಕರ್ತನಾದ ಯೆಹೋವನು ಶಿಕ್ಷಿತರ ನಾಲಿಗೆಯನ್ನು ನನಗೆ ದಯಪಾಲಿಸಿದ್ದಾನೆ. ಬೆಳಬೆಳಗೂ ನನ್ನನ್ನು ಎಚ್ಚರಿಸಿ ಶಿಕ್ಷಿತರಂತೆ ನಾನು ಕೇಳುವ ಹಾಗೆ ನನ್ನ ಕಿವಿಯನ್ನು ಜಾಗರಗೊಳಿಸುತ್ತಾನೆ ಎಂಬುದಾಗಿ. ಅಂದರೆ ದೇವರ ವಾಕ್ಯ ನಮಗೆ ಜ್ಞಾನವನ್ನು ಕೊಡ್ತದೆ. ಆದರೆ ಆ ಜ್ಞಾನವನ್ನು ಪಡ್ಕೊಳ್ಳೋದಕ್ಕೆ ಒಂದು ನಿಯಮಿತವಾಗಿ, ವ್ಯವಸ್ಥಿತವಾಗಿ ಸತ್ಯವೇದವನ್ನು ನಾವು ಓದಬೇಕು. ಈ ಅಧ್ಯಯನ ಮಾಡುವಂಥದ್ದು, ಸತ್ಯವೇದವನ್ನು ಓದೋದು ಬೇರೆ, ಅಧ್ಯಯನ ಮಾಡೋದು ಬೇರೆ. ಅಧ್ಯಯನ ಮಾಡಲಿಕ್ಕೆ ನಮಗೆ ಆಸಕ್ತಿ ಇರಬೇಕು, ಮತ್ತು ಅದಕ್ಕೆ ಬೇಕಾದಂಥ ಸಲಕರಣೆಗಳನ್ನು, ಟೂಲ್ಸ್ನ ನಾವು ಉಪಯೋಗಿಸಬೇಕಾಗುತ್ತೆ. ಈಗ ನಮ್ಮ ಎಲ್ಲರ ಕೈಯಲ್ಲೂ ಇಂಟರ್ನೆಟ್ ಇದೆ. ಯಾವುದೇ ವಚನವನ್ನು ನಾವು ಹಾಕಿ ಅದರಲ್ಲಿ ನಾವು ಕಾಮೆಂಟ್ರಿ ಕೇಳಿದ್ರೆ ಎಲ್ಲ ವಚನದ ಆ ತಾತ್ಪರ್ಯಗಳನ್ನು ಕೊಡ್ತದೆ. ಇಷ್ಟು ಅಡ್ವಾನ್ಸ್ ಆಗಿರೋದ್ರಿಂದ ಈಗಿನ ಕಾಲದ ಈ ವಿಶ್ವಾಸಿಗಳಿಗೆ ಸತ್ಯವೇದ ಅಧ್ಯಯನ ಅಷ್ಟು ಕಷ್ಟ ಆಗಲಿಕ್ಕೆ ಸಾಧ್ಯ ಇಲ್ಲ. ಒಂದು ಕಾಲದಲ್ಲಿ ನಮಗೆ ಕಂಕಾರ್ಡೆನ್ಸ್ ಇರಲಿಲ್ಲ, ಡಿಕ್ಷನರಿಗಳಿರಲಿಲ್ಲ, ಕಾಮೆಂಟ್ರೀಸ್ ಇರಲಿಲ್ಲ, ಬಹಳ ಕಷ್ಟ ಆಗ್ತಿತ್ತು. ಅವನ್ನ ಪಡಿಬೇಕು ಅಂದರೆ ನಾವು ಲೈಬ್ರರಿಗೆ ಹೋಗಬೇಕಿತ್ತು. ಆದರೆ ಈಗ ನಿಮ್ಮ ಕೈಯಲ್ಲೇ ಎಲ್ಲ ಇದೆ. ಒಂದು ಕಂಕಾರ್ಡೆನ್ಸ್ ಬೇಕಿದ್ರು ಅಥವಾ ಡಿಕ್ಷನರಿ ಬೇಕಿದ್ರು, ಇಡೀ ಒಂದು ಕಾಮೆಂಟ್ರಿಯನ್ನು ನಿಮ್ಮ ಮೊಬೈಲಲ್ಲಿ ಡೌನ್ಲೋಡ್ ಮಾಡಿ ಇಟ್ಕೋಬೋದು, ಯಾವಾಗ ಬೇಕಾದರೂ ಓದ್ಬೋದು. ಬಹಳ ಮುಖ್ಯವಾಗಿ ನಮ್ಮ ಸೆವೆಂತ್ ಡೇ ಅಡ್ವೆಂಟಿಸ್ಟ್ ಸಭೆಯಲ್ಲಿ ಸತ್ಯವೇದ ಅಧ್ಯಯನಕ್ಕೆ ಬಹಳ ಮಹತ್ವವನ್ನು ನಾವು ಯಾಕೆ ಕೊಡ್ತೀವಿ ಅಂದರೆ, ನಮ್ಮ ಸಬ್ಬತ್ ಶಾಲೆಯ ಪಾಠಗಳು, ಈ ಸಬ್ಬತ್ ಶಾಲೆಯ ಪಾಠಗಳ ಮುಖ್ಯ ಉದ್ದೇಶನೇ ಸತ್ಯವೇದದ ಆಳವಾದ ಅಧ್ಯಯನ. ನಾವು ತುಂಬ ಜನ ಏನು ಮಾಡ್ತೀವಿ, ಬರೀ ಡಿವೈನ್ ಸರ್ವಿಸಿಗೆ ಬರ್ತೀವಿ, ಸ್ಯಾಬತ್ ಸ್ಕೂಲಲ್ಲಿ ಏನಿಲ್ಲ ಅಂದ್ಕೊಳ್ತೀವಿ. ಸಬ್ಬತ್ ಶಾಲೆ ಪಾಠಗಳು ಏನಕ್ಕಿರೋದು ಅಂದರೆ, ನಾವು ಸತ್ಯವೇದದ ಜೊತೆ ನಿಕಟವಾದ ಸಂಪರ್ಕ ಮತ್ತು ಆಳವಾದ ಅಧ್ಯಯನ ಇರಲಿಕ್ಕೆ. ಕೆಲವೊಂದು ಬಾರಿ ನಮ್ಮ ಸಬ್ಬತ್ ಶಾಲೆ ಪಾಠಗಳನ್ನು ಕೇವಲ ವಾದ ವಿವಾದಗಳಿಗೆ, ಇನ್ನೊಬ್ಬರನ್ನ ಬ್ಲೇಮ್ ಮಾಡೋದಕ್ಕೆ ನಾವು ಉಪಯೋಗಿಸ್ತೀವಿ ಹೊರತು, ಈ ಸತ್ಯವೇದ ಪಾಠಗಳ ಮೂಲಕ ಇನ್ನೂ ಆಳವಾಗಿ ನಾವು ಸತ್ಯವೇದವನ್ನು ಅಧ್ಯಯನ ಮಾಡಬೇಕು ಅನ್ನೋದನ್ನು ನಾವು ಮರ್ತೋಗ್ತೀವಿ. ಸತ್ಯವೇದವನ್ನು ಕೆಲವರು ಒಂದು ಆಯುಧವಾಗಿ ಉಪಯೋಗಿಸ್ತಾರೆ ಅಂತ ನಾವು ಹೇಳ್ತೀವಿ ಕೆಲವು ಪಾಠಗಳ ಹಿಂದೆ. ಇದು ಯಾವ ಆಯುಧ ಅಂತ ಹೇಳಿದ್ರೆ, ಬಾ ನೀನು ಬರೋ ವಾರ ನೀನು ಬಾ, ಸತ್ಯವೇದದಿಂದ ನಿನ್ನನ್ನು ಹೊಡಿತೀನಿ ಅಂತಾರೆ. ಸಮ್ ಪೀಪಲ್ ಮಿಸ್ಯೂಸ್ ದ ಬೈಬಲ್ ಆಲ್ಸೋ. ಏನಂತೀರಾ ಪಾಸ್ಟರ್ ಪ್ರಸನ್ನ? ಖಂಡಿತವಾಗಿ ಇದನ್ನ ದುರುಪಯೋಗ ಮಾಡಬಾರ್ದು, ಸದುಪಯೋಗ ಮಾಡ್ಕೊಳ್ಬೇಕು. ಇದು ನಮ್ಮ ಆತ್ಮಗಳಿಗೆ ಬಲವನ್ನು ತರಬೇಕು ಹೊರತು ವೈರ್ಗಳನ್ನು ಮಾಡ್ಕೊಳ್ಬಾರ್ದು. ಅನೇಕ ಸಾರಿ ದೇವರ ವಾಕ್ಯದ ಒಡೆತದಿಂದ ಸಭೆಗಳನ್ನ ಬಿಟ್ಟು ಹೋಗ್ತಾರೆ. ಹೌದು, ವೈರತ್ವ ಆಗ್ತದೆ, ಕುಟುಂಬಗಳು ಓಡಿ ಹೋಗ್ತವೆ, ಸಭಿಕರು ಹೋಗ್ತಾರೆ. ಹಾಗಾಗಬಾರ್ದು. ಸತ್ಯವೇದ ಎಲ್ಲವನ್ನ ಸೇರಿಸಬೇಕು, ಇದೇ ಅದರ ತಾತ್ಪರ್ಯ. ವಂಡರ್ಫುಲ್. ಗುರುವಾರದ ಪಾಠಕ್ಕೆ ನಾವು ಬರೋಣ. ಪಾಸ್ಟರ್ ಮುತ್ತು ಮ್ಯಾಥ್ಯೂ, ಇದು ತುಂಬ ಸಿಹಿಯಾಗಿದೆ, ಯಾವುದು? ಇಲ್ಲಿ ಸಾಧಾರಣವಾಗಿ ನಾವು ನೋಡುವಾಗ ಊಟ ಮುಗಿದ ನಂತರ ನಾವೆಲ್ಲರಿಗೂ ಕೂಡ ಸಿಹಿ ತಿನ್ನುವಂತಹ ಒಂದು ಅಭ್ಯಾಸ ಅದು ಸಾಧಾರಣವಾಗಿ ನಮ್ಮ
ದಿನನಿತ್ಯ ಆಹಾರದ ನಿಯಮಗಳನ್ನು ನಾವು ನೋಡುವಾಗ ಖಂಡಿತವಾಗಲೂ ಒಂದು ಸಿಹಿ ಇದ್ದೇ ಇರುತ್ತೆ. ಆದರೆ ಎಲ್ಲ ಸಿಹಿಗಳಿಗಿಂತ ಪ್ರಪಂಚದಲ್ಲಿ ಒಂದು ಅದ್ಭುತವಾದಂತಹ ಸಿಹಿಯಾದಂತಹ ಒಂದು ಪದಾರ್ಥ ಉಂಟು, ಅದೇ ದೇವರ ವಾಕ್ಯ. ಏನು ಹೇಳುತ್ತೆ ವಾಕ್ಯ ಎಂಬುದಾಗಿ ನಾವು ನೋಡುವಾಗ ಕೀರ್ತನೆಗಳು 119ನೇ ಅಧ್ಯಾಯ 103, 104 ವಾಕ್ಯಗಳನ್ನು ನಾನು ಓದ್ತಿದ್ದೇನೆ. ನಿನ್ನ ನುಡಿಗಳು ನನ್ನ ನಾಲಿಗೆಗೆ ಎಷ್ಟೋ ರುಚಿಯಾಗಿವೆ, ಅವು ನನ್ನ ಬಾಯಿಗೆ ಜೇನುತುಪ್ಪಕ್ಕಿಂತಲೂ ಸಿಹಿಯಾಗಿವೆ. ನಿನ್ನ ನೇಮಗಳ ಮೂಲಕ ವಿವೇಕಿಯಾದೆನು, ಮಿಥ್ಯಾ ಮಾರ್ಗವನ್ನೆಲ್ಲ ಹಾಗೆ ಮಾಡುತ್ತೇನೆ. ನೋಡಿ, ವಾಕ್ಯ ಎಂಬುದು ಇಲ್ಲಿ ಕೀರ್ತನೆಗಾರನ್ ಹೇಳ್ತಿದ್ದಾನೆ, ಜೇನುತುಪ್ಪಕ್ಕೆ ಹೋಲಿಕೆ ಮಾಡ್ತಾನೆ. ಸ್ವಾಮಿ, ಇದಕ್ಕಿಂತ ರುಚಿಯಾದಂತಹ ಪದಾರ್ಥ ಇನ್ನೊಂದಿಲ್ಲ, ಇದಕ್ಕಿಂತ ಮಿಗಿಲಾದಂತಹ ಸಿಹಿಯನ್ನು ಕೊಡುವಂತಹ ಒಂದು ಪದಾರ್ಥದ ಜಗತ್ತಿನಲ್ಲಿ ನನಗೆ ಸಿಗ್ಲಿಕ್ಕಿಲ್ಲ ಸ್ವಾಮಿ. ನಿನ್ನ ಮಾತು ಜೇನುತುಪ್ಪಕ್ಕಿಂತಲೂ ಕೂಡ ಮಿಗಿಲಾಗಿ ಸಿಹಿಯಾಗಿದೆ ಎಂಬುದಾಗಿ ಇಲ್ಲಿ ಕೀರ್ತನೆಗಾರನ್ನು ತಿಳಿಸುತ್ತಿರೋದನ್ನು ನಾವು ಕಾಣ್ತಿದ್ದೇವೆ. ನಾವು ಯಾವಾಗ ಆ ಸಿಹಿಯನ್ನು ಕಂಡುಕೊಳ್ತೀವಿ ಎಂಬುದಾಗಿ ನಾವು ನೋಡುವಾಗ, ವಾಕ್ಯಕ್ಕೆ ನಾವು ಸಮಯವನ್ನು ಕೊಟ್ಟಾಗ, ವಾಕ್ಯವನ್ನು ನಾವು ದಿನೇ ದಿನೇ ಧ್ಯಾನ ಮಾಡುವಾಗ ಈ ವಾಕ್ಯ ಎಷ್ಟು ರುಚಿಯಾಗಿದೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬಹುದಾಗಿದೆ. ನೋಡಿ, ಇಲ್ಲಿ 55ನೇ ಅಧ್ಯಾಯ ಯೆಶಾಯನ ಪುಸ್ತಕದಲ್ಲಿ ದೇವರು ಒಂದು ಕರೆಯನ್ನು ಕೊಡ್ತಾ ಇದ್ದಾನೆ, ಒಂದು ಕರೆಯನ್ನು ಕೊಡ್ತಾ ಇದ್ದಾನೆ. ನೋಡಿ, ಏನು ಕರೆ ಕೊಡ್ತಿದ್ದಾನೆ ಎಂಬುದಾಗಿ ನಾನು ಓದ್ತಿದ್ದೇನೆ. 55ನೇ ಅಧ್ಯಾಯ 1-2 ವಾಕ್ಯಗಳನ್ನು ಓದ್ತಿದ್ದೇನೆ. ಎಲೈ ಬಾಯಾರಿದ ಸಕಲ ಜನರೇ, ನೀರಿನ ಬಳಿಗೆ ಬನ್ನಿರಿ, ಹಣವಿಲ್ಲದವನು ಸಹ ಬರಲಿ, ಬನ್ನಿರಿ, ಕೊಂಡುಕೊಳ್ಳಿರಿ, ಉಣ್ಣಿರಿ, ಬಂದು ದ್ರಾಕ್ಷಾರಸವನ್ನು ಹಾಲನ್ನು ಹಣ ಕೊಡದೆ ಕ್ರಯವಿಲ್ಲದೆ ತೆಗೆದುಕೊಳ್ಳಿರಿ. ಆಹಾರವಲ್ಲದ್ದಕ್ಕೆ ಹಣವನ್ನು ಏಕೆ ವ್ಯರ್ಥ ಮಾಡ್ತೀರಿ ಎಂಬುದಾಗಿ ಹೇಳ್ತಿದ್ದಾರೆ. ನೀವು ಆಹಾರವಲ್ಲದ್ದಕ್ಕೆ ಅನವಸರವಾಗಿ ಖರ್ಚನ್ನು ಮಾಡ್ತಿದ್ದೀರಿ, ಹಾಳು ಮಾಡ್ತಿದ್ದೀರಿ. ಆದರೆ ನಾನು ನಿಮಗೆ ಒಂದು ಕರೆಯನ್ನು ಕೊಡ್ತಿದ್ದೇನೆ, ನೀವು ಬಂದು ನಾನು ಕೊಡುವಂತಹ ದ್ರಾಕ್ಷಾರಸವನ್ನು ಹಾಲನ್ನು ನನ್ನಿಂದ ತೆಗೆದುಕೊಳ್ಳಿರಿ ಎಂಬುದಾಗಿ ಇಲ್ಲಿ ದೇವರು ಆಹ್ವಾನವನ್ನು ಮಾಡ್ತಾ ಇದ್ದಾನೆ. ಆದ್ದರಿಂದ ಆ ಒಂದು ಆಹ್ವಾನವನ್ನು ನಾವು ಸ್ವೀಕಾರ ಮಾಡಿ ಕರ್ತನ ಬಳಿಗೆ ಬಂದು ಆತನು ಕೊಡುವಂತಹ ಈ ಜೀವಾಹಾರವನ್ನು, ಯಾಕೆಂದರೆ ಇದನ್ನು ನಾವು ಸೇವಿಸಿದಂತಹ ಪಕ್ಷದಲ್ಲಿ ನಾವು ಖಂಡಿತವಾಗ್ಲೂ ನಿತ್ಯ ರಾಜ್ಯವನ್ನು ಕಾಣ್ತೇವೆ. ಆದ್ದರಿಂದ ನಾವು ಈ ವಾಕ್ಯವನ್ನು ಸೇವನೆ ಮಾಡಬೇಕು, ದೇವರನ್ನು ನಾವು ಸೇವನೆ ಮಾಡಬೇಕು. ಆದ್ದರಿಂದ ದೇವರು ತಾನೇ ಹೇಳ್ತಿದ್ದಾನೆ ಇಲ್ಲಿ ನೋಡಿ, ಯಾವಾಗ ದೇವರ ಬಳಿಗೆ ನಾವು ಬರಬೇಕು, ಯಾವಾಗ ದೇವರನ್ನು ನಾವು ಕಂಡುಕೊಳ್ಳಬೇಕು. 6ನೇ ವಾಕ್ಯ ಹೇಳುತ್ತೆ ನೋಡಿ, ಯೆಶಾಯನ ಪುಸ್ತಕ 55:6, ಯೆಹೋವನು ಸಿಕ್ಕುವ ಕಾಲದಲ್ಲಿ ಆತನನ್ನು ಆಶ್ರಯಿಸಿರಿ, ಆತನು ಸಮೀಪದಲ್ಲಿರುವಾಗ ಆತನಿಗೆ ಭಿನ್ನಹ ಮಾಡಿರಿ ಎಂಬುದಾಗಿ. ಆದ್ದರಿಂದ ಆತನು ನಮಗೆ ಸಿಗುವಂತಹ ಸಮಯದಲ್ಲಿ ನಾವು ಆತನನ್ನು ಆಶ್ರಯಿಸಬೇಕು. ಆಗ ತಾನೇ ನಮಗೆ ರಕ್ಷಣೆಯ ಮಹಾಭಾಗ್ಯ ಒದಗಿ ಬರುತ್ತೆ ಎಂಬುದನ್ನು ನಾವು ತಿಳಿದುಕೊಳ್ಬೇಕು. ಇಲ್ಲಿ ಗಮನಿಸಬೇಕಾಗಿರೋದೇನಪ್ಪ ಅಂತಂದರೆ, ನಮ್ಮ ಜೀವನದಲ್ಲಿ ನಾವು ಇಂದಿರುವವರು ಮರುಕ್ಷಣದಲ್ಲಿಲ್ಲ. ಆತನು ಎಂದಿಗೂ ಕೂಡ ನಾನು ಇರ್ತೇನೆ, ಶಾಶ್ವತವಾಗಿ ದೇವರನ್ನು ಯಾವಾಗ ಬೇಕಾದ್ರೂ ನಾವು ಆಶ್ರಯಿಸ್ಕೊಳ್ಬೋದು ಎಂಬುದಾಗಿ ಅಂದ್ಕೊಂಡ್ರೆ ಅದು ಭ್ರಮೆ, ಸುಳ್ಳು. ಆ ರೀತಿ ನಾವು ಮಾಡದೆ ಆತನು ಸಿಗುವಾಗ ಆತನನ್ನು ನಾವು ಆಶ್ರಯಿಸ್ಕೊಳ್ಬೇಕು. ನಮ್ಮ ಕೆಲಸ ಕಾರ್ಯಗಳನ್ನು ಬಿಟ್ಟು, ನಮ್ಮ ಸ್ವಾರ್ಥಗಳನ್ನು ಬಿಟ್ಟು ದೇವರ ಬಳಿಗೆ ಹೋಗುವಾಗ ದೇವರು ನಮ್ಮನ್ನು ಆಶೀರ್ವಾದ ಮಾಡುವಂಥವನಾಗಿದ್ದಾನೆ. ದೇವರು ನಿಮ್ಮ ಮೂವರನ್ನು ಆಶೀರ್ವದಿಸಲಿ. ನಮಸ್ಕಾರ. ಸತ್ಯವೇದವನ್ನು ಓದಿರಿ, ಅದರಲ್ಲಿದೆ ಆಶೀರ್ವಾದ. ನಮಸ್ಕಾರ.